ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದ ಪ್ರಖರವಾದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಮಾತನಾಡಿ. ಹಾಗೆ ಶಿಕ್ಷಣ, ಆರೋಗ್ಯ, ವೈವಾಹಿಕ ಜೀವನ, ಕೋರ್ಟ್ ಕಚೇರಿ ಕೆಲಸ, ಆಸ್ತಿ ವಿವಾದ, ಯಾವುದೇ ಸಮಸ್ಯೆಗಳಿರಬಹುದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ನೀವು ಎರಡು ರೀತಿಯಾಗಿ ಉತ್ತರವನ್ನು ಕಂಡುಕೊಳ್ಬಹುದಾಗಿದೆ, ಅಂದರೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಒಂದು, ಡೇಟ್ ಆಫ್ ಬರ್ತ್, ಅಂದರೆ ನೀವು ಕರೆ ಮಾಡಿದಾಗ ನಿಮ್ಮ ಪ್ರಶ್ನೆ ನಿಖರವಾಗಿರಬೇಕು, ಹಾಗೆ ಸ್ಪಷ್ಟವಾಗಿರಬೇಕು. ಏನು ಕೇಳ್ತೀನಿ ಅನ್ನೋದು ಸ್ಪಷ್ಟತೆಯಿಂದ ಕೂಡ ಕೂಡಿರಬೇಕು. ಎಸ್, ಮೊದಲನೆಯ ಒಂದು ವಿಧಾನ ಅಂತಂದರೆ ನೀವು ಡೇಟ್ ಆಫ್ ಬರ್ತ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬಹುದಾಗಿದೆ. ಇನ್ನು ಎರಡನೇದಾಗಿ ಪ್ರಶ್ನಾಶಾಸ್ತ್ರ. ಪ್ರಶ್ನಾಶಾಸ್ತ್ರದಲ್ಲಿ 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ನೀವು ಹೇಳಿರುವಂತಹ ಸಂಖ್ಯೆಯ ಆಧರಿಸಿ ಗುರುಗಳು ಏನು ಪರಿಹಾರ ಮಾಡ್ಕೋಬೇಕು, ಹಾಗೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಕೂಡ ಗುರೂಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಮತ್ತೆ ತಡ, ಬೇಗ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಈಗಾಗಲೇ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯೋಕೆ ಸುಮಾರು ವಿದ್ಯಾರ್ಥಿಗಳು ಕೂಡ ಕರೆ ಮಾಡ್ತಾ ಇದ್ದಾರೆ, ರಿಜಿಸ್ಟರ್ ಆಗ್ತಾ ಇದ್ದಾರೆ. ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ಏನು ಮಾಡಬೇಕು? ಈ ಕೂಡಲೇ ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ನೋಡಬೇಕು. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಕೂಡ ಆಗಬೇಕು. ನೋಡಿ, ಈಗಾಗಲೇ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಿದ್ದಾರೆ. ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. ಹಾಗೆ ತಮ್ಮ ಜೀವನದ ಜೊತೆ ತಮ್ಮ ಮನೆಯವರ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. ಎಸ್, ನೀವು ಕೂಡ ನಿಮ್ಮ ಜೀವನವನ್ನು ರೂಪಿಸ್ಕೋಬೇಕಾ? ಹಾಗಾದರೆ ಏನು ಮಾಡಬೇಕು? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಎಸ್, ಈಗ 115ನೇ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಈಗಾಗಲೇ ನೋಡಿ 114 ಬ್ಯಾಚ್ಗಳನ್ನು ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ್ದಾರೆ. ಹಾಗೆ ವಿದ್ಯಾರ್ಥಿಗಳು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ಗುರೂಜಿಯವರಿಗೆ ಯಾವಾಗಲೂ ಕೂಡ ಧನ್ಯವಾದಗಳನ್ನು ಹೇಳುವಂತಹ ವಿದ್ಯಾರ್ಥಿಗಳಾಗಿದ್ದಾರೆ. ಡಾಕ್ಟರೇಟ್ ಕೂಡ ಪಡೆದುಕೊಂಡಿದ್ದಾರೆ PhD ಮಾಡಿಕೊಂಡು. ನೀವು ಕೂಡ PhD ಮಾಡಿಕೊಂಡು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಾಕ್ಟರೇಟನ್ನು ಪಡೆದುಕೋಬೇಕಾ? ಹಾಗಾದರೆ ಗುರುಗಳನ್ನು ನೇರವಾಗಿ ಕೂಡ ಭೇಟಿ ಮಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನೀಡ್ತಾ ಇರ್ತೀರಾ. ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಚಾರವನ್ನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಬಿಸ್ನೆಸ್ ವಿಚಾರದಲ್ಲಿ ಬಹಳಷ್ಟು ಜನಕ್ಕೆ ಆಸಕ್ತಿ ಇರುತ್ತೆ, ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ. ಓಕೆ. ಸೊ ಬಿಸ್ನೆಸ್ಸಲ್ಲಿ ನಮಗೆ 7ನೇ ಮನೆ ಅನ್ನೋದು ಬಂದಾಗ ನಮಗೆ ಬಿಸ್ನೆಸ್ ಆಸಕ್ತಿ ಹುಟ್ಟುತ್ತೆ. 7ನೇ ಮನೆ ಅಂತ ಬಂದಾಗ ಬಿಸ್ನೆಸ್ ಅನ್ನೋದು 2 ಥರ ಬರುತ್ತೆ. ಒಳಗಿಂದ ಇರತಕ್ಕಂಥ ಒಂದು ಆಸಕ್ತಿ, ನೋಟದಿಂದ ಬರ್ತಕ್ಕಂಥ ಆಸಕ್ತಿ. 2 ರೀತಿ ಬರ್ತಕ್ಕಂಥದ್ದು. ಕೆಲವರು ಒಂದು 25 ವರ್ಷಕ್ಕೆ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡ್ತಾರೆ, ಎಲ್ಲೂ ನೋಡಿರಲ್ಲ. ಸೊ ಅಲ್ಲಿ ಜಾತಕದ ಪ್ರಭಾವದ ಮೇಲೆ 7ನೇ ಮನೆ ಬರುತ್ತೆ. 7ನೇ ಮನೆ ಇರಲೇಬೇಕು. ಇನ್ನು ಕೆಲವರು ನೋಡಿ ಏನಾದ್ರು ಒಂದು ಕೆಲಸ ಮಾಡಿ ಬಿಸ್ನೆಸ್ಸಲ್ಲಿ ನಮಗೆ ಮಾಡಿದಾಗ ಕೆಲಸದಲ್ಲಿರ್ತಕ್ಕಂಥ ವಿಚಾರಕ್ಕಿಂತ ಹೆಚ್ಚಾಗಿ ನಮಗೆ ಹಣ ಬರುತ್ತೆ ಅಂತಂದಾಗ ಅಲ್ಲಿ ಆಚೆ ಕಡೆ ಇನ್ಫ್ಲೂಯೆನ್ಸಿಂದ, ಔಟ್ಸೈಡ್ ಇನ್ಫ್ಲೂಯೆನ್ಸಿಂದ ಬರ್ತಕ್ಕಂಥ ಒಂದು ವಿಚಾರ ನೋಡಿದಾಗ ಅವಾಗ ಅಲ್ಲಿ ನಮಗೆ 7ನೇ ಮನೆ ಬಂದಿರಲ್ಲ, ಬಟ್ ಆದರೆ ಡಿಸೈರ್ ಬಂದಿರುತ್ತೆ. ಈಗ ಕೆಲವರು ಯಾವುದೂ ಇಲ್ಲದೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಬಿಸ್ನೆಸ್ಸು. ಅದು ಏಳು ಬೀಳು, ಅದು ಆಮೇಲೆ ಬರ್ತಕ್ಕಂಥದ್ದು. ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಈ 8ನೇ ಮನೆ ಇರಬಾರ್ದು ಬಿಸ್ನೆಸ್ಸಲ್ಲಿ. 8 ಅಂತಿದ್ದಾಗ ಬಿಸ್ನೆಸ್ಸು ಸ್ವಲ್ಪ ಸಮಸ್ಯೆಗೀಡಾಗುತ್ತೆ. ಆ ಜಾತಕದಲ್ಲಿ, ದಶಾದಲ್ಲಿ ಎಸ್ಪೆಷಲಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಪಬ್ಲಿಕ್ ಅವರು ಮಾಡುವಂಥ ತಪ್ಪೇನು ಅಂತಂದರೆ, ತೊಗೊಂಡೋಗಿ ಜಾತಕನ ಅಲ್ಲಿ ಯಾರೋ ಗೊತ್ತಿರೋವಂಥ ಜ್ಯೋತಿಷ್ಯರ ಹತ್ರನೋ ಇವ್ರ ಹತ್ರನ ಕೊಟ್ಬಿಡೋದು.
ಕೊಟ್ಟ ನಂತರ ಅವರು ಅದಕ್ಕೊಂದು ಮಸಾಲೆ ಸೇರಿಸಿ ಅಲ್ಲಿರ್ತಕ್ಕಂಥ 9 ಗ್ರಹದ ವಿಶ್ಲೇಷಣೆ ಹೇಳ್ತಾರೆ. ಅಲ್ಲಿರ್ತಕ್ಕಂಥ 9 ಗ್ರಹದ ವಿಶ್ಲೇಷಣೆ ಹೇಳ್ತಾರೆ. ಯಾಕೆಂದರೆ ಜ್ಯೋತಿಷ್ಯನೂ ಇವತ್ತು ಬಿಸ್ನೆಸ್ ಆಗೋಗಿದೆ, ಬಿಸ್ನೆಸ್ಸೇ ಅದು. ಸೊ ಹಾಗಿದ್ದರೆ ಬರೋರಿಗೆ ನ್ಯಾಯಯುತವಾಗಿರ್ತಕ್ಕಂಥ ಹೇಳಿರ್ತಕ್ಕಂಥದ್ದು ಸ್ವಲ್ಪ ಅವರು ಒಪ್ಪಲ್ಲ. ಈಗ ನಾವು ಬಂದಿರೋದೇ ಪರಿಹಾರಕ್ಕೆ. ಸೊ ನೀವು ಪರಿಹಾರನೇ ಕೊಡೋದಿಲ್ಲ, ಇಲ್ಲ ಹಣೆ ಬರ ಏನಿದೆ ಅಷ್ಟರಲ್ಲೇ ಇರುತ್ತೆ ಅಂತ ಹೇಳಂಗಿದ್ರೆ ನಾವು ಯಾಕೆ ಬರಬೇಕು ಅನ್ನೋ ಒಂದು ಪರಿ ಅನ್ನೋದು ಒಂದು ಮೈಂಡಲ್ಲಿರುತ್ತೆ. ಇನ್ನೊಂದು ಬರೋರಿಗೆಲ್ಲ ಏನಾದ್ರು ಒಂದು ಪರಿಹಾರ ಕೊಟ್ಟರೆ ನಮಗೆ ಬಿಸ್ನೆಸ್ ಆಗುತ್ತೆ ಅನ್ನೋ ಒಂದು ಎರಡನೇ ಮೈಂಡ್ಸೆಟ್ಟಲ್ಲಿದೆ. ಈ ಪರಿಹಾರ ಕೊಡ್ತಕ್ಕಂಥ ವಿಚಾರದಲ್ಲಿ ಬಿಸ್ನೆಸ್ಸಲ್ಲಿ ನೀವು ಅದು ಮಾಡಿ ಇದು ಮಾಡಿ ಇದು ಮಾಡಿ ಅದು ಮಾಡಿ, ನಿಮಗೆ 7ನೇ ಮನೇಲಿ ಹಿಂಗಿದೆ, 7ನೇ ಮನೇಲಿ ರಾಹು ಇದೆ, ಹಾಗಿದೆ, ಸ್ವಲ್ಪ ಇದು ಶಾಂತಿ ಮಾಡಿಬಿಡಿ, ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ 2 ವಿಚಾರ ಬರುತ್ತೆ. ಹೊಟ್ಟೆಪಾಡಿಗೆ ಬರ್ತಕ್ಕಂಥ ಒಂದು ಬಿಸ್ನೆಸ್ ಬೇರೆ, ನಮ್ಮ ಜೀವನ ಶೈಲಿಗೋಸ್ಕರ ಮಾಡೋ ಬಿಸ್ನೆಸ್ಸು ಬೇರೆ. ಅರ್ಥ ಮಾಡ್ಕೊಳ್ಳಿ. ಇವತ್ತೇನು ಬೀದಿ ಬದಿ ವ್ಯಾಪಾರ ಇರ್ತಾರಲ್ಲ ಅವರು ಬಿಸ್ನೆಸ್ ಮನ್ನೇ ಅಲ್ವಾ? ಏನು ಅದೇ ಬೀದಿ ಬದಿ ಇರ್ತಕ್ಕಂಥ ವ್ಯಾಪಾರಿಗಳು ಸ್ವಲ್ಪ ಹಿಂದಕ್ಕೆ ಹೋದರೆ ಅಲ್ಲಿ ಒಂದು ಮಳಿಗೆಯಲ್ಲಿರ್ತಾರೆ, ಅವರು ವ್ಯಾಪಾರಿಗಳೇ. ಇನ್ನು ಮಾಲ್ಗಳಲ್ಲಿ ಒಂದು ದೊಡ್ಡ ದೊಡ್ಡ ಅಂಗಡಿ ಮುಗ್ಗಟ್ಟು ಇಟ್ಕೊಂಡ್ರೆ ಅವ್ರು ಇನ್ನೂ ಅದು ಬಿಸ್ನೆಸ್ಸೇ, ಬಟ್ ಅವ್ರು ಇನ್ನೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರುತ್ತೆ. ಇನ್ನು ದೊಡ್ಡ ದೊಡ್ಡ ಹೋಟೆಲ್ ನಡೀತಕ್ಕಂಥವ್ರು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಬಿಸ್ನೆಸ್ ನಡೀತಕ್ಕಂಥವ್ರು, ಅವ್ರಿಗೂ ಬಿಸ್ನೆಸ್ಸೇ. ಇವರೆಲ್ಲರಲ್ಲೂ ವ್ಯತ್ಯಾಸ 7ನೇ ಮನೇಲಿ ಅವರಿದ್ರೆ ಆಗುತ್ತೆ, ಇವರಿದ್ರೆ ಆಗುತ್ತೆ ಅನ್ನೋದಕ್ಕಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ. ಯೋಚನೆ ಮಾಡಿ, ಆರಾಮಾಗಿ ಥಿಂಕ್ ಮಾಡಿ. ಹೇಗೆ ಜಸ್ಟು 7ನೇ ಮನೇಲಿ ಇರ್ತಕ್ಕಂಥ ಗ್ರಹ ಒಬ್ಬರನ್ನ ಬಿಸ್ನೆಸ್ ಕೊಡುತ್ತೆ, ಆದರೆ ಎಲ್ಲೋ ಒಂದು ಕಡೆ ಬೀದಿ ವ್ಯಾಪಾರಿಗಳು ಕೊಡುತ್ತೆ, ಅಥವಾ ಈ ತರಕಾರಿ ಮಾರ್ಕೊಳ್ತಕ್ಕಂಥದ್ದು ಬರುತ್ತೆ, ಅಥವಾ ಬೀದಿಲಿ ಕುಕ್ಕೊಂಡು ಹೋಗ್ತಾರೆ, ಅದು ಮಾರಾಟ ಇದು ಮಾರಾಟ, ಅದು ಬಿಸ್ನೆಸ್ಸೇ ಅಲ್ವಾ? ಬಿಸ್ನೆಸ್ ಅಂದರೆ ಏನು? ಜನಗಳಿಗೆ ಹೋಗಿ ತಲುಪಿಸ್ತಕ್ಕಂಥ ವಿಚಾರದಲ್ಲಿ ಬಿಸ್ನೆಸ್ಸು. ಆದರೆ ಬಿಸ್ನೆಸ್ಸಲ್ಲಿ ವ್ಯತ್ಯಾಸ ಯಾಕೆ ಈ ಥರ? ಒಬ್ರು ಯಾರೋ ಮಾಡ್ತಾರೆ, ನಮ್ಮ ಊರಲ್ಲಿ ಯಾರೋ ಬಿಸ್ನೆಸ್ ಮಾಡ್ತಾರೆ ಸರ್, ಕೋಟಿಗಟ್ಟಲೆ ಮಾಡ್ತಾರೆ, ಅವನು ಬಿಸ್ನೆಸ್ ಅಂತ ಹೇಳ್ತಾರೆ. ಅವನ ಜಾತಕ ನೋಡ್ರೆ 7ನೇ ಮನೇಲಿ ಯಾವುದೋ ಒಂದು ಗ್ರಹ ಕೂತಿರುತ್ತೆ, ಆ ಗ್ರಹದಿಂದ ಅಂತ ಹೇಳ್ಬಿಡ್ತಾರೆ. ಇನ್ನೊಬ್ರು ಯಾರೋ ಮಾಡ್ತಾ ಇರ್ತಾನೆ ತಳ್ಳೋ ಗಾಡಿ, 7ನೇ ಮನೇಲಿ ಈ ಗ್ರಹ ಇರುತ್ತೆ, ಈ ಗ್ರಹದಿಂದ ಅಂತ. ಒಂದೊಂದು ಗ್ರಹ ಎಲ್ಲರಿಗೂ ಬೇರೆ ಬೇರೆ ಥರ ಕೊಡ್ತಾರೆ. ಇರೋದೇ 9. ಒಂದು 100 ಗ್ರಹ ಇದ್ದಿದ್ರೆ ಹೌದಪ್ಪ, ಆ 100ರಲ್ಲಿ ನಮ್ಗೆ ಈ ಗ್ರಹ ಬರಬೇಕಾಗಿತ್ತು ನಮ್ಮ ಕೋಟ್ಯಾಧೀಶ್ವರ ಆಗೋಕ್ಕೆ ಅಂತ. 9 ಗ್ರಹ. ಹಿಂಗೆ ತಿರುಗಿಸಿದ್ರು 9, ಹಿಂಗೆ ತಿರುಗಿಸಿದ್ರು 9 ಗ್ರಹ. ಸೊ ಅಲ್ಲಿ ಯೋಗಗಳಿರುತ್ತೆ, ಅದಿರುತ್ತೆ, ಏನು ಕಾಂಬಿನೇಷನ್ಸ್ ಇರುತ್ತೆ. ದಶಾ ಫೈನಲ್ ಬಿಸ್ನೆಸ್ ಯೋಗ ಇರುತ್ತೆ ಅಂತ ಜಾತಕದಲ್ಲಿ ಹೇಳೋದಾದರೆ, ವಿಜಯ ಮಲ್ಯಾಗೆ ಏನಾಯಿತು ಯೋಚನೆ ಮಾಡಿ. ವಿಜಯ ಮಲ್ಯ ಬಿಸ್ನೆಸ್ಸಲ್ಲಿ ವಿಜಯ ಮಲ್ಯಾಗೆ ಏನಾಯಿತು? ವಿಜಯ ಮಲ್ಯಾಗೆ ಒಳ್ಳೆ ಸ್ಥಾನಮಾನ ಎಲ್ಲ ಬಂತು ಒಂದು ಕಾಲದಲ್ಲಿ. ದೇವಸ್ಥಾನಗಳಿಗೆ ಹೋಗಿ ಎಲ್ಲ ಏನೇನೋ ಬಂಗಾರದ ಒಡವೆಗಳಿಗೆಲ್ಲ ಕೊಟ್ಟರು. ಅನಂತ ಪದ್ಮನಾಭ ಅಲ್ಲಿ ಇಲ್ಲಿ, ಚಾಮುಂಡೇಶ್ವರಿ ಇಲ್ಲಿ, ಈ ಕಡೆ ತಿರುಪತಿ, ಎಲ್ಲ ಕಡೆ ಕೊಟ್ಟರು ಇದ್ದಾಗ. ಜಾತಕ ವಿಶ್ಲೇಷಣೆ ಮಾಡಿದ್ದು ಆ ಟೈಮಲ್ಲಿ ಮರ್ತೋಗಿರ್ತಾರೆ ತುಂಬ ಜನ. ವಿಜಯ ಮಲ್ಯನ ಜಾತಕದಲ್ಲಿ ಹಿಂಗಿದೆ ಹಂಗಿದೆ ಯೋಗಗಳಿದೆ ಅಂತಂದರು. ಓಕೆ, ಯೋಗಗಳಿದೆ. 2010 ನಂತರ ಅವರಿಗೆ ಸಮಸ್ಯೆ ಆದಾಗ ದೇಶ ಬಿಟ್ಟು ಹೋದ್ರಲ್ಲ, ಆವಾಗ ಯೋಗ ಏನು ಮಾಡ್ತು? ಇದನ್ನು ಜನಗಳು ಜ್ಯೋತಿಷ್ಯದಲ್ಲಿ ಕಲಿಬೇಕಾಗತ್ತೆ. ನಿಮ್ಮ ಜೀವನದಲ್ಲೂ ಕೂಡ ಏರುಪೇರು ಆಗ್ತಕ್ಕಂಥ ದಶಾಭುಕ್ತಿಗಳೇ ಫೈನಲ್. ಅದನ್ನು ನೋಡಿ ನೀವು ಬಿಸ್ನೆಸ್ಸಲ್ಲಿ ನೀವು ನಿರ್ಧಾರ ಮಾಡಬೇಕಾಗತ್ತೆ. ಬಿಸ್ನೆಸ್ ಅನ್ನೋದು ನಿರಂತರವಾಗಿರಲ್ಲ, ಯಾರ ಜಾತಕದಲ್ಲೂ ನಿರಂತರವಾಗಿ ಇರೋದಿಲ್ಲ. ನಿರಂತರ ನಾನು ಬಿಸ್ನೆಸ್ಗೆ ಇಳಿದುಬಿಟ್ಟಿದ್ದೀನಿ, ನಿರಂತರವಾಗಿ ದುಡ್ಡು ಬರುತ್ತೆ, ಬರಲ್ಲ. ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ, ಈ ಕಾಂಬಿನೇಷನ್ ಇದ್ದರೆ ಬಿಸ್ನೆಸ್ಗೆ ಸೂಕ್ತ ಆಗುತ್ತೆ, ದುಡ್ಡು ಜಾಸ್ತಿ ಬರುತ್ತೆ. ಈ ಕಾಂಬಿನೇಷನ್ ಕಮ್ಮಿ ಆಯಿತಾ ಕಮ್ಮಿ ದುಡ್ಡು, ಇನ್ನೂ ಕಮ್ಮಿ ಆಯಿತಾ ಕಮ್ಮಿ ದುಡ್ಡು, ಇನ್ನೂ ಕಮ್ಮಿ ಆಯಿತಾ ಇನ್ನು ಕಮ್ಮಿ ದುಡ್ಡು. ಇದನ್ನೇ ಬೀದಿ ಬದಿ ವ್ಯಾಪಾರದವ್ರಿಗೆ ಮತ್ತು ಅತ್ಯಂತ ಹೆಚ್ಚು ಹಣ ಬರ್ತಕ್ಕಂಥ ಒಂದು ಫ್ಯಾಕ್ಟ್ರಿಯಾಗ ಕಾಂಬಿನೇಷನ್ ಜಾಸ್ತಿ ಇರುತ್ತೆ, ಕಾಂಬಿನೇಷನ್ ಮೀಡಿಯಮ್ ಆಗುತ್ತೆ, ಕಾಂಬಿನೇಷನ್ ಕಮ್ಮಿ ಆಗುತ್ತೆ.
ಇದನ್ನು ಯಾರ್ಯಾರು ಬಿಸ್ನೆಸ್ಮೆನ್ನು ಕೂತಿರ್ತೀರ ನೀವೆಲ್ಲ, ನೀವು ತಿಳ್ಕೊಬೇಕು. ಬಿಸ್ನೆಸ್ಮೆನ್ ಮಾಡಿದವರು ನನಗೆ ಬಿಸ್ನೆಸ್ಮೆನ್ನು ವ್ಯಾಪಾರ ಆಗುತ್ತಾ ಅಂತ ನೀವು ತಿಳ್ಕೊಂಡು ನೀವು ಜ್ಯೋತಿಷ ಕಲಿತಾಗ, ನಾನು ಇದರಲ್ಲಿ ಎಲ್ಲದಕ್ಕಿಂತ ದೊಡ್ಡದೇನು ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಮಾನ. ನಾವು ಬಿಸ್ನೆಸ್ ಮಾಡಿ ಲಾಸ್ ಆದರೂ ಪರವಾಗಿಲ್ಲ, ನಾವು ಕೆಳಗಡೆ ಕುಗ್ಗೋಗಿ ಅವಮಾನಗಳಾಗಬಾರ್ದು. ಇದು ಭಾಳ ತಲೆಯಲ್ಲಿರ್ಬೇಕು ನಿಮಗೆಲ್ಲ. ಅಯ್ಯೋ ಬಿಸ್ನೆಸ್ ತಿಳ್ಕೊಂಬಿಟ್ರೆ ನಮ್ಗೆ ಭಯ ಆಗುತ್ತೆ, ನಮ್ಮ ಜಾತಕ ತಿಳ್ಕೊಂಬಿಟ್ರೆ ಭಯ ಆಗ್ಬಿಡುತ್ತೆ ನಮಗೆ, ಮುಂದೆ ಆಗೋದೆಲ್ಲ ತಿಳ್ಕೊಂಬಿಟ್ರೆ ಏನು ಥ್ರಿಲ್ ಇರುತ್ತಂತೆ. ಮುಂದೆ ವಿಜಯ್ ಮಲ್ಯ ಥರ ಊರು ಬಿಟ್ಟು ಓಡೋಗ್ತೀಯಾ, ಫಸ್ಟೇ ತಿಳ್ಕೊಂಡ್ರೆ ಅಟ್ಲೀಸ್ಟು ಆ ಬಿಸ್ನೆಸ್ ಆಗ್ತಲೇ ಸುಮ್ಮನೆ ಇರ್ಬೋದಾಗಿತ್ತು. ವಿಜಯ್ ಮಲ್ಯಂಗೆ ಜಾತಕ ಗೊತ್ತಿದ್ರೆ, ಜ್ಯೋತಿಷ್ಯ ಗೊತ್ತಿದ್ರೆ ಏನಾಗ್ತಾಯಿತ್ತು ಅನ್ನೋದಕ್ಕೆ ಒಂದು ನಿದರ್ಶನ ಕೊಡ್ತೀನಿ. ಹಾಗೆ ಬಿಸ್ನೆಸ್ಸಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಕಾಂಬಿನೇಷನ್ ಇಲ್ಲದೆ ದಯವಿಟ್ಟು ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ. 7ನೇ ಮನೇಲಿ ಬುಧ ಇದ್ದರೆ ಬಿಸ್ನೆಸ್ ಮಾಡ್ಬೋದು, 7ನೇ ಮನೇಲಿ ಶುಕ್ರ ಇದ್ದರೆ ಆ ಬಿಸ್ನೆಸ್ ಬಟ್ಟೆ ಬಿಸ್ನೆಸ್ ಮಾಡಿ, 7ನೇ ಮನೇಲಿ ಗುರು ಇದ್ದರೆ ಹೋಟೆಲ್ ಬಿಸ್ನೆಸ್ ಮಾಡಿ. ಸ್ವಲ್ಪ ಗುರು ಊಟದ ಕಾರಕ ಅಂತ ಹೇಳಿ ಮಾಡ್ತಾರೆ. ಕಾರಕದ ಮೇಲೆ ಮಾಡಿದ್ರೆ ಇನ್ನು ದೊಡ್ಡ ದೊಡ್ಡ 5 ಸ್ಟಾರ್ ಹೋಟ್ಲು 7 ಸ್ಟಾರ್ ಹೋಟ್ಲು ಇಟ್ಕೊಂಡಿರೋರ್ದೆಲ್ಲ 7ನೇ ಮನೇಲಿ ಏನಿರ್ಬೋದು ಆಲೋಚನೆ ಮಾಡಿ. ಇದು ಜ್ಯೋತಿಷ್ಯ ಅಲ್ಲ, ಇದು ಒಂದು 100 ವರ್ಷ ಹಿಂದೆ ಇರ್ತಕ್ಕಂಥ ಜ್ಯೋತಿಷ್ಯ ಇವೆಲ್ಲ. ಇವತ್ತೇನು ಮಾರ್ಕೆಟಲ್ಲಿ ಹೇಳ್ತಾರೆ, ಟಿ ವಿಲಿ ಬಂದು ಅದು ಇದು ಕಲರ್ ಡ್ರೆಸ್ ಹಾಕ್ಕೊಂಡು ಬರ್ತಾರಲ್ಲ, ಕಲರ್ ಡ್ರೆಸ್ ಅಂತ, ಕಲರ್ ಡ್ರೆಸ್, ಅದು ಯೂನಿಫಾರ್ಮ್, ಕಲರ್ ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾರಲ್ಲ, ಅವ್ರು ಹೇಳೋದು 7ನೇ ಮನೇಲಿ ಅವರಿದ್ದಾರೆ, ನೀವು ಬಿಸ್ನೆಸ್ ಮಾಡಿಬಿಡ್ಬೋದು. ಅದು ಬರಲ್ಲ. ಪ್ರತಿಯೊಂದು ದಶಾನು ಆ ದಶಾಧಿಪತಿ ಒಂದು ನಕ್ಷತ್ರದಲ್ಲಿರುತ್ತೆ, ಆ ನಕ್ಷತ್ರದೊಳಗಡೆ ಒಂದು ಉಪನಕ್ಷತ್ರದಲ್ಲಿರುತ್ತೆ. ಈ 3 ಸೇರಿ ಕೆಳಗಡೆ ಒಂದು ಕಾಂಬಿನೇಷನ್ ಬರುತ್ತೆ. ನಾನು ಕರೆ ಬಂದಾಗ ಕಾಂಬಿನೇಷನ್ ತೋರಿಸ್ತಾ ಇರ್ತೀನಲ್ಲ, ಆ ಕಾಂಬಿನೇಷನ್ ಹೆಚ್ಚಾಗಿದ್ದರೆ ಮಾತ್ರ ನೀವು ಬಿಸ್ನೆಸ್ ಮಾಡೋಕ್ಕಾಗೋದು. ಆ ಕಾಂಬಿನೇಷನ್ನಲ್ಲಿ ಕಮ್ಮಿ ಆದರೂ ಕೂಡ ಬಿಸ್ನೆಸ್ ಮಾಡ್ಬೋದು, ಕಮ್ಮಿ ಬಿಸ್ನೆಸ್ ಮಾಡ್ಬೋದು, ಹೆಚ್ಚಿಗೆ ಮಾಡೋಕ್ಕಾಗಲ್ಲ. ಅದರಲ್ಲಿ ಅನೇಕ ವಿಧವಿಧವಾಗಿರ್ತಕ್ಕಂಥ ವಿಚಾರಗಳಿದೆ. ಈಗ ನಾನು 8 ಒಳ್ಳೆಯದಲ್ಲ 12 ಒಳ್ಳೆಯದಲ್ಲ ಬಿಸ್ನೆಸ್ಗೆ. 8, 12 ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡ್ತಕ್ಕಂಥದ್ದಕ್ಕೆ ಅಲ್ವೇ ಅಲ್ಲ. 8, 12 ಅಂತಕ್ಕಂಥದ್ದು ಭಾಳ ವಿಶೇಷ. ಏನು ಅಂತಂದರೆ ಈ ಅಡ್ವೊಕೇಟ್ ಮಾಡ್ತಾರಲ್ಲ, ಲಾಯರ್ ಅಂತ ಹೇಳ್ತಾರಲ್ಲ, ಅದು ಸರ್ಜನ್ಸು, ಹಾಗೆ ಕನ್ಸಲ್ಟೆನ್ಸು, ಇವೆಲ್ಲ ಮಾಡೋಕ್ಕೆ 8, 12 ಇದ್ದರೆ, ಅದರ ಜೊತೆ ಕಾಂಬಿನೇಷನ್, ದುಡ್ಡಿನ ಕಾಂಬಿನೇಷನ್ ಇದ್ದರೆ ಅತಿ ಹೆಚ್ಚು ದುಡ್ಡು ಮಾಡ್ತಾರೆ 8, 12 ಜೊತೆ. ಯಾಕೆಂದರೆ ಒಂದು ಲಾಯರ್ ಆಫೀಸ್ ಓಪನ್ ಮಾಡಬೇಕು ಅಂತಂದರೆ ಸುಮ್ಮನೆ ಒಂದು ಟೇಬಲ್ಲು, ಒಂದು ಫೈಲು, ಒಂದು ಆಫೀಸ್ ಅಷ್ಟೇ ಇನ್ವೆಸ್ಟ್ಮೆಂಟು, ಅದು ಹೆಚ್ಚಿಗೆ ಇರಲ್ಲ. ನೀವು ಬೇರೆ ಬಿಸ್ನೆಸ್ ಅಂತಂದರೆ, ಹೋಟ್ಲ್ ಮಾಡಬೇಕು ಅಂತಂದರೆ ಅದು ತರಬೇಕು, ದಿನಸಿ ತರಬೇಕು, ಜನಗಳನ್ನ ಇಟ್ಕೋಬೇಕು, ಕೆಲಸದವ್ರನ್ನ ಇಟ್ಕೋಬೇಕು, ಅದೆಲ್ಲ ರಿಸ್ಕಿ ಕೆಲಸ. ಆದರೆ ಲಾಯರು ಅದೆಲ್ಲ ಅಂತ ಒಬ್ಬರೇ ಇದು ಬಂತ, ನಮಗೆ ಒಂದು ಕ್ಲೈಂಟ್ ಬಂದ್ರೆ ಫೈಲ್ ತೊಗೊಂಡು ನಾನೇ ಹೋಗಿ ವಾದ ಮಾಡ್ತಕ್ಕಂಥದ್ದು. ಡಾಕ್ಟರು, ಸರ್ಜನ್ಸು ಬಂದ್ರಾ, ಟ್ರೀಟ್ ಮಾಡಿದ್ಯಾ, ನಾನೇ ಮಾಡಿ ಮುಗಿಸ್ತಕ್ಕಂಥದ್ದು. ಅಲ್ಲಿ ಡೆವಲಪ್ ಆಗಿ ಬರ್ತಕ್ಕಂಥದ್ದು ಬರುತ್ತೆ. ಸೊ ಬಿಸ್ನೆಸ್ಸಲ್ಲಿ ವ್ಯತ್ಯಾಸಗಳಿದ್ದಾವೆ. 8, 12 ಹಣ ಹಾಕಿ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ನು ತುಂಬ ಜನಕ್ಕಿರೋದ್ರಿಂದ ಬಿಸ್ನೆಸ್ಸು ಚೆಕ್ ಮಾಡ್ಕೊಂಡು ಮಾಡಿ. ಅಷ್ಟು ನಿಮಗೆ ಆ ಥರ ಇದ್ದರೆ ದುಡ್ಡು ಕಳ್ಕೊತೀರ. ಆ ಥರ ಅಷ್ಟಿಲ್ಲ ಅಂತಂದರೆ ನಮ್ಮ ಜ್ಯೋತಿಷ್ಯನ ಕಲಿತು 15 ದಿವಸ ಕಲ್ತ್ರೆ, ನನ್ನ ಯೋಗ ಇದೆಯೋ ಇಲ್ವೋ ಬಿಸ್ನೆಸ್ಸು ಕಲೀರಿ. ಕಲ್ತ್ಬಿಟ್ಟು ಆಮೇಲೆ ಬಿಸ್ನೆಸ್ ಮಾಡಬೇಕೋ ಇಲ್ವೋ ನೋಡ್ಕೊಳ್ಳಿ. ಖಂಡಿತ ನಿಮಗೆ ಒಂದು ಅರಿವು ಮೂಡುತ್ತೆ, ಹಾಗೇ ಆಗುತ್ತೆ. ಇಷ್ಟು ಇವತ್ತಿನ ಬಿಸ್ನೆಸ್ ವಿಚಾರ. ಸ್ಟಾರ್ಟ್ ಮಾಡಬೇಕು, ಯಾವ ಕಾಂಬಿನೇಷನ್ ಇದ್ದರೆ ಮಾತ್ರ ಸ್ಟಾರ್ಟ್ ಆದರೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಗುರೂಜಿಯವರು ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.